ನನಗೆ ಒಂದು ಮೆಸೇಜ್ ಬಂದಿತ್ತು, ಟೀ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ. ಅದನ್ನೇ ನಾನಿಲ್ಲಿ ಅಂದಾಜು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಒಂದು ದಿನದ ವ್ಯಾಪಾರ, ಒಂದು ದಿನಕ್ಕೆ 300 ಫುಲ್ ಟೀ ಸೇಲ್ ಆದ್ರೆ 300 × 10ಕ್ಕೆ ಮಾಡಿದ್ರೆ 30,000 ರೂಪಾಯಿ ಆಗುತ್ತೆ. ಒಂದು ದಿನಕ್ಕೆ 200 ಹಾಫ್ ಟೀ ಸೇಲ್ ಆದ್ರೆ 200 × 5 ರೂಪಾಯಿ ಹಿಡಿದ್ರೂ 1,000 ರೂಪಾಯಿ ಆಗುತ್ತೆ. ಒಂದು ದಿನಕ್ಕೆ ಕಾಫಿ 100 ಸೇಲ್ ಆದರೆ 10 ರೂಪಾಯಿದಂಗೆ 1,000 ರೂಪಾಯಿ ಆಗುತ್ತೆ. ಒಂದು ದಿನಕ್ಕೆ 10 ಗ್ರೀನ್ ಟೀ ಸೇಲ್ ಆದ್ರೂ 100 ರೂಪಾಯಿ ಆಗುತ್ತೆ. ಟೋಟಲಾಗಿ ಒಂದು ದಿನದ ವ್ಯಾಪಾರ 3,000 ರೂಪಾಯಿ ಬೆಲ್ಲದ ಚಾದಾಗುತ್ತೆ, 1,000 ರೂಪಾಯಿ ಹಾಫ್ ಟೀ ಇದಾಗುತ್ತೆ, ಇನ್ನು 1,000 ರೂಪಾಯಿ ಕಾಫಿದಾಗುತ್ತೆ, 100 ರೂಪಾಯಿದು ಏನಿದೆ ಗ್ರೀನ್ ಟೀ ಇದಾಗುತ್ತೆ. ಟೋಟಲಾಗಿ 5,100 ರೂಪಾಯಿ ನಮ್ಮದು ವ್ಯವಹಾರ ಆಗುತ್ತೆ ಒಂದು ದಿನಕ್ಕೆ. ಓಕೆನಾ? 5,100 × 30 ದಿನಕ್ಕೆ ನಾವು ವ್ಯವಹಾರ ಮಾಡಿದಾಗ ಎಷ್ಟಾಗತ್ತಪ್ಪ ಅಂದರೆ 1,53,000 ರೂಪಾಯಿ ಆಗುತ್ತೆ. ಓಕೆ, ಇದಿಷ್ಟು ನಾವು ಟೀ ಸೇಲ್ ಮಾಡಿದ್ದಾಯಿತು. ಇನ್ನು ಆ ಟೀಗೆ ಖರ್ಚಾಗತಕ್ಕಂಥ ಲೆಕ್ಕಾಚಾರ, ಒಂದು ತಿಂಗಳಿಗೆ 34,000 ರೂಪಾಯಿ ಮಿಲ್ಕಿನ ಖರ್ಚು ಬರುತ್ತೆ. ಹಾಲಿನ ಖರ್ಚು 34,000 ರೂಪಾಯಿ ಬರುತ್ತೆ. ಒಂದು ತಿಂಗಳಿಗೆ 15,000 ರೂಪಾಯಿ ಬೆಲ್ಲದ ಟೀ ಪೌಡ್ರ್ ಚಾರ್ಜ್ ಆಗುತ್ತೆ. ಇನ್ನು ನಾವೇನು ರೂಮ್ ಮಾಡಿರ್ತೀವಲ್ವ, ರೂಮ್ ರೆಂಟ್ ಬಂದ್ಬಿಟ್ಟು 10,000 ರೂಪಾಯಿ ಹೋಗುತ್ತೆ. ಟೀ ಸ್ಟಾಲ್ ರೂಮ್ ರೇಟು 16,000 ರೂಪಾಯಿ, ಅಂದರೆ 8,000 ರೂಪಾಯಿ ಒಬ್ಬ ನಾವು ಲೇಬರ್ ಇಟ್ಕೊಂಡ್ರೆ ಇಬ್ಬರು ಲೇಬರ್ ಖರ್ಚು 16,000 ರೂಪಾಯಿ ಆಗುತ್ತೆ. 3,000 ರೂಪಾಯಿ ಕರೆಂಟ್ ಬಿಲ್ ಹಿಡ್ದೀನಿ, 2,000 ರೂಪಾಯಿ ಗ್ಯಾಸ್ ಖರ್ಚು ಹಿಡ್ದಿದ್ದೀನಿ, 3,000 ರೂಪಾಯಿ ನೀರಿನ ಖರ್ಚು ಹಿಡ್ದಿದ್ದೀನಿ. ಟೋಟಲಾಗಿ ಖರ್ಚು ಬಂದ್ಬಿಟ್ಟು 78,000 ರೂಪಾಯಿ ಖರ್ಚಾಗುತ್ತೆ ಒಂದು ತಿಂಗಳದ್ದು. ಓಕೆನಾ? ಈಗ ನಮಗೆ ಎಷ್ಟು ಬಂದುತ್ತಪ್ಪ ವ್ಯವಹಾರ ಟೋಟಲಾಗಿ ಒಂದು ತಿಂಗಳಿಗೆ ಆಗಿದ್ದು 1,53,000 ರೂಪಾಯಿ ಆಗಿತ್ತು. ಅದರಲ್ಲಿ ನಮ್ಮ ಖರ್ಚಾಗಿದ್ದು 78,000 ರೂಪಾಯಿ. 1,53,000ದಾಗ ನಾವು 78,000 ರೂಪಾಯಿ ಕಳೆದ್ವಪ್ಪ ಅಂತಂದ್ರೆ ನಮ್ಗೆ ಉಳಿತಕ್ಕಂಥದ್ದು ಎಷ್ಟು? 75,000 ರೂಪಾಯಿ. ಅಂದರೆ ನಮ್ಮದು ಒಂದು ತಿಂಗಳದ ದುಡಿಮೆ 75,000ವರೆಗೂ ನಾವು ಉಳಿಸ್ಬಹುದು. ಈ ಬಿಸ್ನೆಸ್ ಯಾವುದೇ ಗೋರ್ಮೆಂಟ್ ಜಾಬಿಗಿಂತ ಕಮ್ಮಿ ಇಲ್ಲ ಅಂತ ನಾನು ಹೇಳಬಲ್ಲೆ. ನಾವು ಮಾಡೋ ಟೀ ನಾವು ಯಾವ ರೀತಿ ಸಪ್ಲೈ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಮಗೆ ಗೊತ್ತಿರ್ತಕ್ಕಂಥ ಫ್ರಾಂಚೈಸಿಗಳು 106 ಇದ್ದಾವೆ. ಅದರಲ್ಲಿ ನಮಗೆ ಮೊನ್ನೆ ತಾನೇ ಒಂದು ಮೆಸೇಜ್ ಬಂದಿತ್ತು, ಪ್ರಕೃತಿ ಬೆಲ್ಲದ ಚಹಾ ಅಂತೇಳಿ. ಇವರು ಜಸ್ಟ್ 30,000ಕ್ಕೆ ನಮಗೆ ಫ್ರಾಂಚೈಸಿ ಕೊಡ್ತಾಯಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಬ್ರ್ಯಾಂಡಿಂಗ್ ಇರಲ್ಲ, ಏನಿರಲ್ಲ. ನೀವೇ ನಿಮ್ಮ ಓನ್ ಬ್ರ್ಯಾಂಡಿಂಗ್ ಹಾಕಿ ನೀವು ಕ್ರಿಯೇಟ್ ಮಾಡ್ಬೋದು.